ಕಳೆದ 3 ದಿನಗಳ ಹಿಂದೆ ಗೋರಕ್ಷಣೆಗೆ ಹೋದ 4 ಗೋ ಭಕ್ತರನ್ನ ಕೆಲ ಮುಸ್ಲಿಂ ಮತಾಂಧರು ತೆಂಗಿನ ಮರಕ್ಕೆ ಕಟ್ಟಿ ಹಾಕಿ ಅಮಾನುಷವಾಗಿ ಹಲ್ಲೆ ಮಾಡಿರುವ ಘಟನೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕು ಇಂಗಳಿ ಗ್ರಾಮದಲ್ಲಿ ನಡೆದಿತ್ತು। ಈ ಘಟನೆಯನ್ನು ಶ್ರೀರಾಮ ಸೇನೆ ಖಂಡಿಸಿದೆ। ಇದು ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಹೇಯ ಕೃತ್ಯವಾಗಿದ್ದು ಮತಾಂಧರನ್ನ ಕೂಡಲೇ ಬಂಧಿಸಬೇಕು ಎಂದು ಆಗ್ರಹಿಸಿದರು। ಇಲ್ಲದಿದ್ದರೆ ಎಲ್ಲ ಹಿಂದೂ ಸಂಘಟನೆಗಳು ಹಾಗೂ ಗೋ ಭಕ್ತರು ಅದೇ ಗ್ರಾಮಕ್ಕೆ ಹೋಗಿ ಜಿಹಾದಿಗಳಿಗೆ ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಅಂತ ಶ್ರೀರಾಮ ಸೇನೆ ಕಾರ್ಯಕರ್ತರು ಬೆಳಗಾವಿ ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ನೀಡಿದ್ದಾರೆ। ಇತ್ತ ಯಾದಗಿರಿಯಲ್ಲೂ ಘಟನೆ ಖಂಡಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಗೃಹ ಸಚಿವರಿಗೆ ಮನವಿಯನ್ನ ಸಲ್ಲಿಕೆ ಮಾಡಲಾಗಿದೆ। ಸೋ ಗೋ ಭಕ್ತರ ಒಂದು ಪ್ರಾರ್ಥನೆಯಂತೆ ಒಂದು ವೇಳೆ ಮತಾಂಧರ ಕಡಿವಾಣ ಆಗದೇ ಇದ್ದರೆ ಆ ಗ್ರಾಮಕ್ಕೆ ತೆರಳಿ ನಾವು ಪ್ರತಿಭಟನೆಯನ್ನು ಮಾಡಬೇಕಾಗಿ ಬರುತ್ತೆ ಅಂತ ಹೇಳಿ ಜಿಲ್ಲಾಧಿಕಾರಿಗೆ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ। ಏನೋ ತುಮಕೂರು ಜಿಲ್ಲೆಯ ಸುದ್ದಿಯನ್ನು ಗಮನಿಸೋದಾದರೆ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ರಾಮನಹಳ್ಳಿ ಗ್ರಾಮದಲ್ಲಿ ಭಾರೀ ಅವಘಡ ಸಂಭವಿಸಿದೆ। ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಆಗಿದೆ। ಬೆಂಕಿಯಲ್ಲಿ ಸಿದ್ದನಕಟ್ಟೆಯ ಪೂಜಾರ್ ವೇದಾಂತಾಚಾರ್ಯ ಅವರ ಕೊಬ್ಬರಿ ಗೋಡನ್ ಸಂಪೂರ್ಣವಾಗಿ ಸುಟ್ಟು ಹೋಗಿದ್ದು ಲಕ್ಷಾಂತರ ಮೌಲ್ಯದ ನಷ್ಟ ಸಂಭವಿಸಿದೆ। ಇದೇ ರಾಮನಹಳ್ಳಿ ಗ್ರಾಮದ ಸಿದ್ದನಕಟ್ಟೆಯ ಪೂಜಾರ್ ವೇದಾಂತಾಚಾರ್ಯ ಅವರ ಮನೆಯ ಪಕ್ಕದ ಗೋಡನ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಹೊತ್ತಿಕೊಂಡ ಬೆಂಕಿ ಕ್ಷಣಾರ್ಧದಲ್ಲಿ ವ್ಯಾಪಿಸಿದೆ। ಮನೆಯೊಳಗಿನ ಸುಮಾರು 20,000 ಕೊಬ್ಬರಿ ಹಾಗೂ 5,000 ಹಣ್ಣು ಕಾಯಿ ಬೆಂಕಿಗೆ ಆಹುತಿಯಾಗಿದೆ। ಸ್ಥಳೀಯರು ಬಕೆಟ್ ಮೋಟರ್ ಮೂಲಕ ನೀರು ಎರೆಯುತ್ತಾ ಬೆಂಕಿ ನಂದಿಸಲು ಹರಸಾಹಸ ಪಟ್ಟರು। ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ದಳ ಸಿಬ್ಬಂದಿ ನೆರವಿಗೆ ಧಾವಿಸಿ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾದರೂ ಅಷ್ಟೊತ್ತಿಗದಾಗಲೇ ಚಿನ್ನದ ಬೆಲೆ ಹೊಂದಿರದ ಕೊಬ್ಬರಿ ಸುಟ್ಟು ಕರಕಲಾಗಿತ್ತು। ಇಷ್ಟು ದಿನ ದುಡಿದು ಬೆಳೆಸಿದ ಕೊಬ್ಬರಿ ಎಲ್ಲವೂ ಕ್ಷಣಾರ್ಧದಲ್ಲಿ ಸುಟ್ಟು ಹೋಗಿತ್ತು। ಸರ್ಕಾರ ಈ ಕುಟುಂಬಕ್ಕೆ ತಕ್ಷಣ ಪರಿಹಾರ ನೀಡುತ್ತಾ ಎಂದು ಕಾದು ನೋಡಬೇಕಾಗಿದೆ। ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ। ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ।